ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಟಿ ಕೃಷಿ ತಾಪಂಡ ಮನೆಯಲ್ಲಿ ಉದ್ಯಮಿ ವೈಶಾಖ್ ಸೂಸೈಡ್ ಮಾಡಿಕೊಂಡಿದ್ರು. ಗೆಳೆಯನ ಅಂತಿಮ ದರ್ಶನಕ್ಕೆ ಹೋದ ಕೃಷಿ ತಾಪಂಡಗೆ ಅವಮಾನ ಆಗಿದೆ. ಕೃಷಿ ತಾಪಂಡಗೆ ಮೃತದೇಹ ನೋಡೋದಕ್ಕೂ ಕೂಡ ಬಿಟ್ಟಿಲ್ಲ ವೈಶಾಖ್ ಮಾವ. ಎಲ್ಲ ನಿನ್ನಿಂದಲೇ ಆಗಿದ್ದು, ಮುಖ ನೋಡೋದಕ್ಕೆ ಬಂದಿದ್ಯಾ ಅಂತೇಳಿ ಅವಮಾನ ಮಾಡಿದ್ದಾರೆ. ನಿನಗೆ ಮುಖ ನೋಡೋ ಯೋಗ್ಯತೆ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿಂದ ಹೋಗ್ಬಿಡು, ಇಲ್ಲಿಗೆ ಬರಬೇಡ ಅಂತೇಳಿ ವೈಶಾಖ್ ಮಾವ ಗರಂ ಆಗಿದ್ದಾರೆ. ಕೊನೆ ಸಲ ಮುಖ ನೋಡೋದಕ್ಕೆ ಬಿಡಿ ಅಂತ ಕೃಷಿ ತಾಪಂಡ ಕಣ್ಣೀರಿಟ್ರು. ಗೆಳೆಯನನ್ನ ನೋಡೋದಕ್ಕೆ ಆಗದೆ ಅಳ್ತಾನೆ ಅಲ್ಲಿಂದ ವಾಪಸ್ ಆಗಿದ್ದಾರೆ ಕೃಷಿ ತಾಪಂಡ. ಸ್ಮಶಾನದಿಂದ ಓಡೋಡಿ ಬಿಕ್ಕಿ ಬಿಕ್ಕಿ ಹತ್ಕೊಂಡು ಕೃಷಿ ತಾಪಂಡ ಅಲ್ಲಿಂದ ಹೊರಟಿರೋದು. ಕಣ್ಣೀರಿಡ್ತಾನೆ ಚಾಮರಾಜಪೇಟೆ ಸ್ಮಶಾನದಿಂದ ಹೊರಟಂತ ನಟಿ ಕೃಷಿ ತಾಪಂಡ. ಗೆಳೆಯನ ಮುಖ ಕೊನೆ ಬಾರಿ ನೋಡೋಣ ಅಂತ ಕೃಷಿ ತಾಪಂಡ ಹೋಗಿದ್ರು. ಆದ್ರೆ ಈ ಸಂದರ್ಭದಲ್ಲಿ ವೈಶಾಖ್ ಮಾವ ತಡೆದಿದ್ದಾರೆ. ನಿನ್ನಿಂದಲೇ ಇದೆಲ್ಲ ಆಗಿದ್ದು, ಮತ್ತೆ ಮುಖ ನೋಡೋದಕ್ಕೆ ಬಂದಿದ್ಯಾ, ಇಲ್ಲಿಂದ ಹೊರಟು ಬಿಡು, ಮುಖ ನೋಡೋ ಯೋಗ್ಯತೆ ಕೂಡ ನಿನಗಿಲ್ಲ ಅಂತ ಅಲ್ಲಿಂದ ಬೈದು ಕಳಿಸಿದ್ದಾರೆ. ಕೃಷಿ ತಾಪಂಡ ಮನೆಯಲ್ಲಿನೇ ವೈಶಾಖ್ ಹೋಗಿ ಸೂಸೈಡ್ ಮಾಡ್ಕೊಂಡಿದ್ದು, ನೇಣು ಬಿಗಿದ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದು. ಹೀಗಾಗಿ ಒಂದಷ್ಟು ಆಕ್ರೋಶ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಇವರಿಬ್ಬರ ಸ್ನೇಹದ ಬಗ್ಗೆನೂ ಕೂಡ ಯಾರಿಗೂ ಅಷ್ಟಾಗಿ ಒಳ್ಳೆ ಅಭಿಪ್ರಾಯ ಇರಲಿಲ್ಲ, ಇಷ್ಟ ಇರಲಿಲ್ಲ. ಅಸಮಾಧಾನ, ಆಕ್ರೋಶ, ಆಗಾಗ ಜಗಳ, ಹೈಡ್ರಾಮಗಳು ಆಗ್ತಾನೆ ಇದ್ವು. ಇದೀಗ ನೋಡಿ, ಕೊನೆಯದಾಗಿ ವೈಶಾಖ್ ಹೋಗಿ ಕೃಷಿ ತಾಪಂಡ ಅವರ ಮನೇಲೇ ಸೂಸೈಡ್ ಮಾಡ್ಕೊಂಡಿರೋದು. ಕೃಷಿ ತಾಪಂಡಾಗೆ ಮೆಸೇಜ್ ಮಾಡಿದ್ರಂತೆ, ನನಗೆ ಯಾಕೋ ಜೀವನ ಸಾಕಾಗಿ ಹೋಗಿದೆ, ಬದುಕೋದಕ್ಕೆ ಇಷ್ಟ ಇಲ್ಲ ಅಂತ. ಆಗ ಕೃಷಿ ತಾಪಂಡ ಕೂಡ ಹೇಳಿದ್ರಂತೆ, ಹೀಗೆಲ್ಲ ಮಾತಾಡಬೇಡ, ನಾನು ಬರ್ತೀನಿ, ಬಂದ ಮೇಲೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರೋಣ, ಆಗ ಮನಸ್ಸು ಹಗುರ ಆಗುತ್ತೆ, ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಕೂಡ ಮೆಸೇಜ್ ಮಾಡಿದ್ರಂತೆ. ಅದ್ಯಾವುದಕ್ಕೂ ಕೂಡ ಸಮಾಧಾನಗೊಳ್ಳದ ವೈಶಾಖ್ ಕೃಷಿ ತಾಪಂಡ ಅವರ ನಿವಾಸದಲ್ಲೇ ಆತ್ಮಹತ್ಯೆ ಮಾಡಿಕೊಂಡ್ರು. ಸದ್ಯ ಈಗ ಅವರ ಮೃತದೇಹವನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲಾಯಿತು. ಕಣ್ಣು ದಾನ ಮಾಡಿದ್ರು, ಮರಣೋತ್ತರ ಪರೀಕ್ಷೆ ಆಯಿತು. ಇನ್ನು ಅಂತಿಮ ಸಂಸ್ಕಾರ ಮಾಡುವಾಗ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ತನ್ನ ಗೆಳೆಯನ ಮುಖ ಕೊನೆಯದಾಗಿ ನೋಡೋಣ ಅಂತ ಕೃಷಿ ತಾಪಂಡ ಬಂದಿದ್ರು ಚಾಮರಾಜಪೇಟೆಗೆ. ಆ ಸಂದರ್ಭದಲ್ಲಿ ಅವರ ಮಾವ ವೈಶಾಖ್ ಮಾವ ತಡೆದಿದ್ದಾರೆ. ಸಂಬಂಧಿಕರೆಲ್ಲರೂ ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿನ್ನಿಂದಲೇ ಇಷ್ಟೆಲ್ಲ ಆಗಿದ್ದು, ಮತ್ತೆ ಅವನ ಮುಖ ನೋಡೋದಕ್ಕೆ ಬಂದಿದ್ಯಾ ನೀನು, ಆ ಯೋಗ್ಯತೆ ನಿನಗಿಲ್ಲ ಅಂತ ಅಲ್ಲಿಂದ ಬೈದು ಕಳಿಸಿದ್ದಾರೆ. ಕಣ್ಣೀರು ಹಾಕ್ತಾನೆ ಕೃಷಿ ತಾಪಂಡ ಅಲ್ಲಿಂದ ಮರಳಿರೋದು, ವಾಪಸ್ ಆಗಿರೋದು ಗೊತ್ತಾಗ್ತಾ ಇದೆ. ಕೃಷಿ ತಾಪಂಡ ಮನೆಗೆ ಹೋಗಿ ಸೂಸೈಡ್ ಮಾಡ್ಕೊಂಡಿರೋದು. ಅದ್ರ ಜೊತೆಗೆ ವೈಶಾಖ್ ಮತ್ತು ಅವರ ಹೆಂಡತಿ ಮೇಘನಾ ಅವ್ರ ಮಧ್ಯೆ ಕೂಡ ಸಂಬಂಧ ಅಷ್ಟು ಸರಿಯಾಗಿರ್ಲಿಲ್ವಂತೆ, ಅವ್ರ ವೈಫೈ ಹೇಳ್ಕೊಂಡಿದ್ದಾರೆ. ಇದೆಲ್ಲದಕ್ಕೂ ಕಾರಣ ಕೃಷಿ ತಾಪಂಡ ಅವರೇ ಅನ್ನುವಂಥ ಒಂದು ಅಸಮಾಧಾನ ಸಂಬಂಧಿಕರಿಗಿದೆ. ಅದ್ರ ಜೊತೆಗೆ ಮೇಘನಾ ತಂದೆಗೂ ಕೂಡ ಅಸಮಾಧಾನ ಇದೆ. ಹಾಗಾಗಿನೇ ಅವ್ರು ಈ ರೀತಿಯಾಗಿ ಕೃಷಿ ತಾಪಂಡ ಅವ್ರನ್ನ ತಡೆದು ಬೈದು ಕಳಿಸಿದ್ದಾರೆ. ಅಂದರೆ ತನ್ನ ಮಗಳ ಸಂಸಾರ ಹಾಳಾಗೋದಕ್ಕೆ ಇವರೇ ಕಾರಣ ಅನ್ನೋ ರೀತಿಯಾಗಿ ಅವ್ರಿಗೂ ಕೂಡ ಅಸಮಾಧಾನ ಇದ್ದೇ ಇರುತ್ತೆ. ಹಾಗಾಗಿ ಬೈದು ಕಳಿಸಿದ್ದಾರೆ. ಅಲ್ಲಿಗೆ ಕೊನೆಯದಾಗಿ ಕೂಡ ತಮ್ಮ ಸ್ನೇಹಿತ ಗೆಳೆಯನ ಮುಖ ನೋಡೋದಕ್ಕಾಗಿಲ್ಲ ಕೃಷಿ ತಾಪಂಡ ಅವರಿಗೆ.
ನೋಡಿ, ಗೆಳೆಯನ ಅಂತಿಮ ದರ್ಶನಕ್ಕೆ ಹೋದಾಗ ಕೃಷಿ ತಾಪಂಡ ಅವರಿಗೆ ಅವಮಾನ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಜಯ್, ಕೃಷಿ ತಾಪಂಡಾಗೆ ವೈಶಾಖ್ ಅವರ ಮಾವ ಅಲ್ಲಿಂದ ಬೈದ್ ಕಳಿಸಿದ್ದಾರೆ, ನೋಡೋ ಯೋಗ್ಯತೆ ಇಲ್ಲ ನಿನಗೆ, ಹೋಗು ಅಂತ. ಸದ್ಯದ ಪರಿಸ್ಥಿತಿ ಹೇಗಿದೆ? ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ಏನು ಡೀಟೇಲ್ಸ್ ಸಿಗ್ತಾ ಇದೆ? ಕೃಷಿ ತಾಪಂಡ ಅವರಿಗೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಇದೆ? ಖಂಡಿತವಾಗ್ಲೂ ಸೌಖ್ಯ. ಈಗಾಗಲೇ ಅಂತ್ಯಕ್ರಿಯೆ ಕಂಪ್ಲೀಟ್ ಆಗಿರುವಂತದ್ದು. ಆದ್ರೆ ಇಲ್ಲಿ ಕೃಷಿತಾ ಪಂಡ ಕೂಡ ಬಂದಂತ ಸಂದರ್ಭದಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಅವರು ಕೂಡ ಬರ್ತಾರೆ. ಆದ್ರೆ ಅಲ್ಲಿರುವಂತ ಕೆಲವರು ಸಂಬಂಧಿಕರು ಕೂಡ ಒಂದ್ ರೀತಿ ಇರ್ಸು ಮುಡ್ಸು ಹಾಗೆ ಆಗತ್ತೆ. ಸೊ ಈಗ ಅವರು ಕೂಡ ಅದನ್ನ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ನೀವು ಬರಬಾರದು ಇಲ್ಲಿಗೆ, ಅದು ಬೇರೆ ರೀತಿಯಾಗಿ ಕಾಣುತ್ತೆ, ಬೆಳಗ್ಗೆಯಿಂದ ಆಗಿರುವಂತ ರದ್ದಂತವೇ ಸಾಕು. ಸೊ ಹೀಗಾಗಿ ನೀವು ಬರಬೇಡಿ ಅಂತಾನು ಕೂಡ ಅಲ್ಲಿರುವಂತ ಅವರ ಏನೋ ವೈಶಾಖ್ ಅವರ ಸಂಬಂಧಿಕರು ಇರ್ತಾರೆ, ಅವರು ಕೂಡ ಸ್ವಲ್ಪ ಖಾರವಾಗಿ ಅವರಿಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರುವಂತದ್ದು. ಇವರು ಕೂಡ ಒಂದ್ ರೀತಿ ಬಾರದ ಮನಸ್ಸಲ್ಲೂ ಕೂಡ ಈಗಾಗಲೇ ಕೃಷಿತಾ ಪಂಡ ಅವರು ಕೂಡ ಬಂದ್ರು. ಅವರು ಕೂಡ ಅವರ ಫ್ರೆಂಡ್ಸ್ ಜೊತೆ ಕೂಡ ಬಂದಿದ್ರು. ಸೊ ಹೀಗಾಗಿ ಅಲ್ಲೂ ಕೂಡ ಬಂದು ಒಳಗಡೆ ಏನೋ ಅಂತ್ಯಕ್ರಿಯೆ ಆಗ್ತಾ ಇದ್ದಂತ ಜಾಗದಲ್ಲೂ ಕೂಡ ಅವ್ರು ಹೋದ್ರು. ಆದ್ರೆ ಅಲ್ಲಿ ಎಲ್ಲರೂ ಕೂಡ ಅವರನ್ನ ವಿರೋಧವನ್ನ ಮಾಡಿದ್ರು. ಆಗ ಅವರು ಕೂಡ ಬಂದದರಿಗೆ ಸುಂಕ ಇಲ್ಲ ಅನ್ನೋ ರೀತಿಯಲ್ಲಿ ಭಾರತ ಮನಸ್ಸಿಗೆ ಕೂಡ ಅವರು ಕೂಡ ವಾಪಸ್ ಆಗುವಂತ ಕೆಲಸಕ್ಕೂ ಕೂಡ ಮುಂದಾದ್ರು. ಕಂಪ್ಲೀಟ್ ಆಗಿ ಕಣ್ಣೀರಾಗ್ತಾ ಅಂದ್ರೆ ಕುಟುಂಬಸ್ಥರು ಈಗ ನಿನ್ನಿಂದನೇ ಈ ರೀತಿಯಾಗಿ ಆಗಿರುವಂತದ್ದು, ನಿಮ್ಮ ಮನೆಯಲ್ಲೇ ಕೂಡ ಆಗಿರುವಂತದ್ದು, ಇನ್ನು ಏನಾಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನೀನು ಯೋಚನೆ ಮಾಡ್ತಿದ್ಯಾ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ಬಂದು ಈಗಾಗ್ಲೇ ಅವರು ಕೂಡ ಹೋಗಿರುವಂತದ್ದು. ಈಗ ಅಂತ್ಯಕ್ರಿಯೆ ಮುಗ್ದು ಅವರ ಸಂಬಂಧಿಕರು ಕೂಡ ಈಗಾಗ್ಲೇ ಅವರು ಕೂಡ ಮನೆಗೆ ತೆರಳಿ ಮುಂದಿನ ಏನು ಕಾರ್ಯ ಏನಿದೆ ಅದ್ರ ಬಗ್ಗೆ ಕೂಡ ಈಗಾಗಲೇ ಗಮನ ಹರಿಸಿರುವಂತದ್ದು. ಇನ್ನು ಸುಶೀತಾ ಪಂಡ ಏನಿದ್ರೆ ಅವರು ಕೂಡ ಈಗಾಗಲೇ ಮನೆಗೆ ಹೋಗುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಸೊ ಹೀಗಾಗಿ ಅವರನ್ನು ಕೂಡ ಈಗ UDR ಆದ್ರೂ ಕೂಡ ಪೋಸ್ಟ್ ಮಾರ್ಟಮ್ ಆಗಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರದಲ್ಲಿ ಅವ್ರಿಗೂ ಕೂಡ ಪ್ರಶ್ನೆ ಮಾಡುವಂತ ಕೆಲಸಕ್ಕೂ ಕೂಡ ಪೊಲೀಸರು ಮುಂದಾಗ್ತಾರೆ. ಯಾಕಂದ್ರೆ ಇಲ್ಲಿ UDR ಆಗಿದ್ರು ಕೂಡ ಯಾವುದೇ ರೀತಿಯಾಗಿ ಚಾನ್ಸ್ ತಗೊಳ್ಳೋದಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಧಾರದ ಮೇಲೆ ಕೂಡ ಅವರಿಗೆ ಪ್ರಶ್ನೆಯನ್ನ ಮಾಡ್ತಾರೆ. ನಿಮ್ಮ ಹತ್ರ ಏನಾದ್ರು ಹೇಳ್ಕೊಂಡಿದ್ರಾ, ಮತ್ತೆ ಏನಾದ್ರು ಹಣದ ವ್ಯವಹಾರ ಏನಾದ್ರು ಇತ್ತ, ಹೀಗೆ ಸಾಕಷ್ಟು ವಿಚಾರಗಳು ಕೂಡ ಇರುವಂತದ್ದು. ಸೊ ಈಗ ಆರ್ ನಗರ ಪೊಲೀಸರು ಕೂಡ ಅವರಿಗೆ ಪ್ರಶ್ನೆ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು ಸೌಖ್ಯ. ಅಜಯ್, ಮತ್ತೊಂದ್ ಕಡೆ ವೈಶಾಖ್ ಸೂಸೈಡ್ಗೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಏನಾದರೂ ಡೀಟೇಲ್ಸ್ ಸಿಗ್ತಾ? ಯಾತಕ್ಕಾಗಿ ಸೂಸೈಡ್ ಮಾಡ್ಕೊಂಡ್ರು? ಅಂತಿಮವಾಗಿ ನಟಿ ಕೃಷಿ ತಾಪಂಡ ಅವರಿಗೆ ಅವ್ರು ಫೋನ್ ಮಾಡಿದ್ದು ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ಸ್ ಇದೆ. ಮತ್ತೇನಾದ್ರೂ ಡೀಟೇಲ್ಸ್ ಸಿಕ್ಕಿದ್ಯಾ ಅಜಯ್? ಖಂಡಿತವಾಗ್ಲೂ ಈಗಾಗ್ಲೇ ನಿನ್ನೆ ಏನು ಫೋನ್ ಮಾಡಿದಂತ ಸಂದರ್ಭದಲ್ಲಿ ಅವರು ಕೂಡ ಪೊಲೀಸಿಗೂ ಕೂಡ ಈಗಾಗಲೇ ಕೃಷಿತಾ ಪಂಡನೆ ಒಂದು 10-11 ಗಂಟೆ ಅಷ್ಟೊತ್ತಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು ಅಂತಾನು ಕೂಡ ಗೊತ್ತಾಗಿರುವಂತದ್ದು. ಸೊ ಹೀಗಾಗಿ ಅವರ ಬಳಿಯಿಂದನೂ ಕೂಡ ಕೆಲವೊಂದು ಬೇಸಿಕ್ ಮಾಹಿತಿಯನ್ನು ಕೂಡ ಈಗಾಗಲೇ ಪಡ್ಕೊಂಡಿದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರದಲ್ಲಿ ಅದರ ವಿಚಾರವನ್ನ ಹಿಡ್ಕೊಂಡು ಕೂಡ ಪ್ರಶ್ನೆ ಮಾಡುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಈಗ ಅವರ ಕುಟುಂಬಸ್ಥರೇನಿದ್ದಾರೆ ಅವರೇ ಈಗ ಯಾವುದೇ ರೀತಿಯಾಗಿ ನಮಗೆ ಅನುಮಾನ ಇಲ್ಲ ಅಂತ ಹೇಳಿ ಅವರು ಕೂಡ ಕಂಪ್ಲೇಂಟ್ ಏನು ಕೊಟ್ಟಿಲ್ಲ. ಹಾಗಾಗಿ ಆದ್ರೂ ಕೂಡ ಪೊಲೀಸರು ಚಾನ್ಸ್ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಮುಂದಿನ ದಿನಗಳಲ್ಲೂ ಕೂಡ ಆರೋಪ ಮಾಡಿ ಅವರು ಕೋರ್ಟ್ ಹೋದ್ರೆ ಮತ್ತೆ ಕೋರ್ಟ್ ಕಡೆ ಹೋದ್ರೆ ಮತ್ತೆ ಇವ್ರಿಗೂ ಕೂಡ ಹಿನ್ನಡೆ ಆಗುವಂತ ಸಾಧ್ಯತೆ ಇರುತ್ತೆ ಪೊಲೀಸರಿಗೆ. ಆ ಒಂದು ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪೊಲೀಸರು ಇವ್ರಿಗೂ ಕೂಡ ಕೆಲವೊಂದು ಮಾಹಿತಿಗಳನ್ನು ಕೇಳಿದ್ದಾರೆ. ಇವತ್ತು ಕೂಡ ಬಹುತೇಕವಾಗಿ ಎಲ್ಲ ಬಹುತೇಕವಾಗಿ ನಾಳೆ ಮತ್ತೆ ಅವ್ರಿಗೆ ಕರ್ಸಿ ನೋಟಿಸ್ ಕೊಟ್ಟು ಅವ್ರನ್ನು ಕೂಡ ವಿಚಾರಣೆ ಮಾಡುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಯಾರ ವಿಚಾರವಾಗ ಏನಾದ್ರು ಹೇಳ್ಕೊಂಡಿದ್ರ, ಯಾರ ವಿರುದ್ಧವಾಗಿ ಅವ್ರು ಏನಾದ್ರು ದೂರನ್ನು ಕೂಡ ಕೊಟ್ಟಿದ್ರ, ನಿಮ್ಮ ಬಳಿ ಏನಾದ್ರು ಹೇಳ್ಕೊಂಡಿದ್ರ, ಮತ್ತೆ ಫೈನಾನ್ಷಿಯಲಿ ಏನಾದ್ರು ಅವರಿಗೆ ಬೇರೆ ಬೇರೆ ಕುಟುಂಬ ವಿಚಾರದಲ್ಲಿ ಏನಾದ್ರು ಈ ಒಂದು ವಿಚಾರದಲ್ಲಿ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ಕರ್ಸಿ ವಿಚಾರಣೆ ಮಾಡುವಂತದ್ದು ಅಥವಾ ಕೆಲವೊಂದು ಪ್ರಶ್ನೆಗಳನ್ನು ಕೇಳುವಂತ ಸಾಧ್ಯತೆ ಇರುತ್ತೆ. ಸೊ ಅದೆಲ್ಲದಕ್ಕೂ ಕೂಡ ಮುಂಚೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರ್ಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಈಗಾಗಲೇ ಸದ್ಯ ಆರ್ ನಗರ ಪೊಲೀಸರು ಸಹ ಕಾಯ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ಸೌಖ್ಯ. ಓಕೆ, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ.